ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್. ಇವತ್ತು ನಾವು ಸ್ಪರ್ಧಾ ವಿಜೇತ 2021 ಕರೆಂಟ್ ಅಫೇರ್ಸ್ ಮಾಡ್ತಾಯಿದ್ದೀವಿ. ಜನವರಿ 2021 ಸ್ಪರ್ಧಾ ವಿಜೇತ ಮ್ಯಾಗಝಿನ್. ಎಲ್ರಿಗೂ ವೆಲ್ಕಮ್ ಟು ಯು ಆಲ್. ಓಕೆ, ಫಸ್ಟ್ ಆಫ್ ಆಲ್ ಈ ಕರೆಂಟ್ ಅಫೇರ್ಸ್ ನಾವು ಮಾಡ್ತಿರೋದು PSI ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಏನಾದರೂ ರಾಂಗ್ಸು ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಫಸ್ಟಾಗಿ ಮೊದಲನೇದಾಗಿ ನಮ್ಮ ಆರ್ಟಿಕಲ್ ಬಂದ್ಬಿಟ್ಟು ಐರೋಪ್ಯ ಒಕ್ಕೂಟದಿಂದ ಅಧಿಕೃತವಾಗಿ ಹೊರಬಂದಿದ್ದು ಒಂದು ದೇಶ ಇದೆ. ಯಾವುದಪ್ಪ ಅಂತಂದರೆ ಬ್ರಿಟನ್ ಏನು ಮಾಡಿದೆ ಅಂದರೆ, ನಮ್ಮ ಯುರೋಪಿಯನ್ ಯೂನಿಯನ್ ಒಂದು ಒಕ್ಕೂಟ ಇದೆ. ಯುರೋಪಿಯನ್ ಯೂನಿಯನ್ ಒಕ್ಕೂಟದಿಂದ ಬ್ರಿಟನ್ನು ಅಧಿಕೃತವಾಗಿ ಹೊರಗಡೆ ಬಂದಿದೆ. ಅಂದರೆ ಅದನ್ನು ಏನಂತ ಕರಿತೀವಿ ನಾವು? ಬ್ರೆಕ್ಸಿಟ್ ಅಂತ ಕರಿತೀವಿ. ಏನಂತೀವಿ? ಬ್ರೆಕ್ಸಿಟ್ ಅಂತ ಕರಿತೀವಿ. ಬ್ರೆಕ್ಸಿಟ್ ಮ್ಯಾಪ್ ತೋರಿಸ್ತೀನಿ ನಿಮಗೆ. ಬ್ರೆಕ್ಸಿಟ್ ಈ ಥರ ಇದೆ. ಇದೆಲ್ಲ ಯುರೋಪಿಯನ್ ಯೂನಿಯನು. ಈ ರೆಡ್ ಕಲರಲ್ಲಿ ಕಾಣ್ತಿರೋದು ಮಾತ್ರ ಬ್ರಿಟನ್ನು. ಅದು ಎಕ್ಸಿಟ್ ಆಗಿಬಿಟ್ಟಿದೆ. ಯಾವುದರಿಂದ? ಯುರೋಪಿಯನ್ ಯೂನಿಯನ್ ಎಂಬ ರಾಷ್ಟ್ರಗಳಿಂದ. ಒಂದೇ ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ಈ ಪಾರ್ಟ್ ಏನಿದೆ ಅಲ್ವಾ, ದಿಸ್ ಪಾರ್ಟ್ ಈಸ್ ಎಕ್ಸಿಟ್ ಫ್ರಮ್ ದಿ ಯುರೋಪಿಯನ್ ಯೂನಿಯನ್. ಇದನ್ನು ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಬ್ರೆಕ್ಸಿಟ್ ಅಂದರೆ ಏನು ಅಂತ. ಡೈರೆಕ್ಟಾಗಿ ಕ್ವೆಶನ್ನು ಕೇಳ್ಬೋದು. ಬ್ರೆಕ್ಸಿಟ್ ಅಂದರೆ ಯುರೋಪಿಯನ್ ಯೂನಿಯನ್ನಿಂದ, ಯುರೋಪಿಯನ್ ಒಕ್ಕೂಟದಿಂದ, ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ಹೊರಗಡೆ ಬರುವುದು. ಹೊರಗಡೆ ಅಂದರೆ ಎಕ್ಸಿಟ್ ಅಂತ ಕರಿತೀವಿ. ಎಕ್ಸಿಟ್ ಆಗಿದೆ ಯಾವುದು? ಬ್ರಿಟನ್. ಯಾವ ಒಂದು ಒಕ್ಕೂಟದಿಂದ? ಯುರೋಪಿಯನ್ ಯೂನಿಯನ್ ಎಂಬ ಒಕ್ಕೂಟದಿಂದ ಯಾವುದು ಹೊರಗಡೆ ಬಂದಿದೆ? ಬ್ರಿಟನ್ ಹೊರಗಡೆ ಬಂದಿದೆ. ಸೊ ಇದನ್ನೇ ನಾವು ಏನಂತೀವಿ? ಇದನ್ನೇ ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ. ಓಕೆ, ಬ್ರಿಟನ್ನ 2 ಬಣ ಇದೆ ಟೋಟಲಿ. ಮೊದಲು ಪ್ರಯತ್ನ ಮಾಡಿದ್ದು 2016ರಲ್ಲಿ ಮೊದಲ ಪ್ರಯತ್ನ ಮಾಡಿತ್ತು. ಐರೋಪ್ಯ ಒಕ್ಕೂಟದಿಂದ ಹೊರಬರಲು ಬ್ರಿಟನ್ 2016ರಿಂದಲೂ ಪ್ರಯತ್ನ ಮಾಡಿತ್ತು. ಈ ಪ್ರಯತ್ನದಲ್ಲಿ ಬ್ರಿಟನ್ನ 2 ಬಣಗಳು ಸೃಷ್ಟಿಯಾದವು. ಒಂದು ಬ್ರೆಕ್ಸಿಟ್ಟು, ಇನ್ನೊಂದು ಬ್ರಿಮೇನ್ ಅಂತ. ಬ್ರಿಟನ್ನ 2 ಬಣ. ಬ್ರಿಟನ್ನ 2 ಬಣಗಳು ಯಾವಪ್ಪ ಅಂದರೆ, ಇದು ಜಸ್ಟ್ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದು. ಒಂದು ಬ್ರೆಕ್ಸಿಟ್, ಇನ್ನೊಂದು ಬ್ರಿಮೇನ್. ಓಕೆ,
ಈಗ ಐರೋಪ್ಯ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಯುರೋಪಿಯನ್ ಯೂನಿಯನ್ ಸಂಬಂಧಿಸಿದಂತೆ ಯುರೋಪಿಯನ್ ಯೂನಿಯನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು ನಮಗೆ. ಯುರೋಪಿಯನ್ ಯೂನಿಯನ್ ಕೇಂದ್ರ ಕಚೇರಿ, ಯುರೋಪಿಯನ್ ಯೂನಿಯನ್ ಕೇಂದ್ರ ಕಚೇರಿ ಯುರೋಪಿಯನ್ ಯೂನಿಯನ್ ಕೇಂದ್ರ ಕಚೇರಿ ಇರುವುದು ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ನಲ್ಲಿ. ಬೆಲ್ಜಿಯಂನ ಬ್ರುಸೆಲ್ಸ್. ಓಕೆ, ಇಷ್ಟು ನಮ್ಮ ಬ್ರಿಟನ್ ಎಕ್ಸಿಟ್ ಆಗಿರುವಂಥ ಬಗ್ಗೆ ಇಷ್ಟು ಗೊತ್ತಿದ್ದರೆ ಸಾಕು ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ಸಲುವಾಗಿ. ಅಂದರೆ ನೆಕ್ಸ್ಟ್ ನಾವು ನೋಡ್ತೀವಿ. ಮುಂದೆ ಹೋಗೋಣ ಫ್ರೆಂಡ್ಸ್. ಮೌಂಟ್ ಎವರೆಸ್ಟ್ ಇತ್ತೀಚೆಗೆ ಅದರ ಒಂದು ಎತ್ತರವನ್ನು ನಮ್ಮ ಚೀನಾ ಮತ್ತು ನೇಪಾಳ ಮತ್ತೊಮ್ಮೆ ಅಳತೆ ಮಾಡಿತು. ಆಗ 0.86 ಎತ್ತರ ಜಾಸ್ತಿ ಆಯಿತು. ವಿಶ್ವದ ಅತಿ ಎತ್ತರದ ಶಿಖರ ಅಂತ ಕರಿತೀವಿ ಯಾವುದನ್ನು? ಮೌಂಟ್ ಎವರೆಸ್ಟನ್ನು. ಈಗ ಮೊದಲು 8848 ಅಷ್ಟೇ ಇತ್ತು, 8848 ಇರೋದು. ಈಗ ಏನಾಗಿದೆಯಪ್ಪ ಅಂತಂದರೆ 8848 0.86 ಆಗಿದೆ. ಎಷ್ಟಾಗಿದೆ? 0.86 ಆಗಿದೆ. ಸಮೀಕ್ಷೆ ನಡೆಸಿದವರು ಯಾರಪ್ಪ? ಸಮೀಕ್ಷೆ ನಡೆಸಿದವರು ನೇಪಾಳ. ನೇಪಾಳ ಮತ್ತು ಈ ಚೀನಾ ಇಬ್ಬರು ಸೇರಿ ಮಾಡಿರುವಂಥ ಒಂದು ಸಮೀಕ್ಷೆ. ಜಗತ್ತಿನ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಇದು ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಕಂಡುಬರುವಂಥದ್ದು. ಯಾವ ಒಂದು ಶ್ರೇಣಿಗಳಲ್ಲಿ ಕಂಡುಬರುತ್ತದಪ್ಪ ಅಂದರೆ ಹಿಮಾಲಯದ ಮಹಲಂಗೂರ್ ಎಂಬ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಇದು ಸಪ್ತ ಪರ್ವತಗಳಲ್ಲಿ ಒಂದಾಗಿದ್ದು ಮೌಂಟ್ ಎವರೆಸ್ಟನ್ನು ನೇಪಾಳದ ಸಾಗರಮಾತಾ ಎಂದು ಕರೆಯುತ್ತಾರೆ. ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಏನಂತ ಕರೀತಾರೆ? ನೇಪಾಳದಲ್ಲಿ ಸಾಗರಮಾತಾ ಅಂತ ಕರೀತಾರೆ. ಓಕೆ, ನೇಪಾಳದಲ್ಲಿ ಸಾಗರಮಾತಾ. ಮತ್ತು ಟಿಬೆಟ್ನಲ್ಲಿ ಚಮಲಂಗಡುಮ್ ಅಂತ ಕರೀತಾರೆ. ಮೌಂಟ್ ಎವರೆಸ್ಟನ್ನು ಏರಿದ ಮೊದಲಿಗರೆಂದರೆ ನ್ಯೂಜಿಲೆಂಡಿನ ಪರ್ವತಾರೋಹಿ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶೆರ್ಪಾ ತೆನ್ಜಿಂಗ್ ಅವರು. ಜಗತ್ತಿನ ಅತಿ ಎತ್ತರದ ಶಿಖರ ಈಗ K2 ನಂತರ ಜಗತ್ತಿನ ಎರಡನೇದಾಗಿ ನಮ್ಮ K2 ಬರುತ್ತೆ. ಎರಡನೇ ಅತಿ ಎತ್ತರ ಶಿಖರ K2. ಜಗತ್ತಿನ ಎರಡನೇ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂದರೆ K2 ಪರ್ವತವು ಭಾರತದಲ್ಲಿದೆ. ಇದು K2 ಪರ್ವತವನ್ನು K2 ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. ಭಾರತದ ಅತಿ ಎತ್ತರವಾದ ಶಿಖರ ಕೂಡ ಹೌದು. ಯಾವುದು? ನಮ್ಮ K2 ಭಾರತದ ಅತಿ ಎತ್ತರದ ಶಿಖರ. K2 ಭಾರತದ ಎತ್ತರದ ಶಿಖರ. ಮೌಂಟ್ ಎವರೆಸ್ಟ್ ಏರಿದ ಪ್ರಥಮರು ಅಂದರೆ ಮೊದಲ ಮಹಿಳೆ ಜಪಾನಿನ ಜುಂಕೊ ತಾಬೆ 1975ರಲ್ಲಿ. ಮೊದಲ ಭಾರತೀಯ ಮಹಿಳೆ ಅಂದರೆ ಬಚೇಂದ್ರಿ ಪಾಲ್ 1984ರಲ್ಲಿ ಅವರು. ಮೊದಲ ಅಂಗವೈಕಲ್ಯ ಮಹಿಳೆ ಅಂದರೆ ಅರುಣಿಮಾ ಸಿನ್ಹಾ ಉತ್ತರ ಪ್ರದೇಶದವರು 2011ರಲ್ಲಿ.
ಈಗ ಪರ್ವತಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಕಚೇರಿಗಳು ಯಾವಪ್ಪ ಅಂದರೆ ಹಿಮಾಲಯನ್ ಮೌಂಟೇರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ, ಅದು ಪಶ್ಚಿಮ ಬಂಗಾಳದಲ್ಲಿದೆ. ಯಾವುದು? ಹಿಮಾಲಯನ್ ಇದು ಎಲ್ಲಿದೆಯಪ್ಪ ಅಂದರೆ ನಮ್ಮ ಪಶ್ಚಿಮ ಬಂಗಾಳದಲ್ಲಿದೆ. ನೆಕ್ಸ್ಟ್ ನಾವು CMS-1 ಇಸ್ರೋದಿಂದ ಒಂದು ಉಪಗ್ರಹ ಆರಿಸಿಬಿಟ್ಟಿದ್ದೀವಿ ನಾವು. ಅದರ ಹೆಸರು CMS-1. ಏನದರ ಹೆಸರು? CMS-1. ಅದರ ವಾಹಕ ಯಾವುದಪ್ಪ? 2020 ಡಿಸೆಂಬರ್ 17ರಂದು ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇದನ್ನು ಲಾಂಚ್ ಮಾಡಿದ್ದು ಯಾರು? ನಮ್ಮ ಉಪಗ್ರಹ ಉಡಾವಣಾ ಸಂಸ್ಥೆಯಾದ ಇಸ್ರೋ ಮಾಡಿದ್ದು. ಏನಪ್ಪ ಇದ್ರ ಹೆಸರು? CMS-1 ಉಪಗ್ರಹ. ಇದನ್ನು CMS-1 ಯಾವ ಒಂದು ಉಡಾವಣಾ ವಾಹಕದ ಮೂಲಕ ಮಾಡಿದ್ರಪ್ಪ ಅಂತಂದರೆ ಉಡಾವಣಾ ವಾಹಕ PSLV C-50 ಇಲ್ಲಿದೆ ಅಲ್ವಾ? ಇದೆ PSLV C-50. ಇದನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದ 2ನೇ ಲಾಂಚ್ ಪ್ಯಾಡ್ನಿಂದ ಯಶಸ್ವಿಯಾಗಿ ನಾವು ಉಡಾವಣೆ ಮಾಡಿದರು. 20 ನಿಮಿಷದಲ್ಲಿ ಉಪಗ್ರಹವು GTO ಕಕ್ಷೆಗೆ ಸೇರಿತು. ಕೋವಿಡ್-19 ಆರಂಭವಾದ ನಂತರ ಈ ವರ್ಷ ನಡೆಯುತ್ತಿರುವ 2ನೇ ಉಡಾವಣೆ ಇದಾಗಿದೆ. CMS-1 ಅನ್ನೋದು ಉಪಗ್ರಹ ಉಡಾವಣೆಯು ಶ್ರೀಹರಿಕೋಟದಿಂದ ಉಡಾವಣೆಯಾದ 77ನೇ ಉಡಾವಣೆಯಾಗಿದೆ. ಇದು ಎಷ್ಟನೇ ಉಡಾವಣೆ ಅಪ್ಪ ಅಂತಂದರೆ ಇದು 77ನೇ ಉಡಾವಣೆ. ಎಲ್ಲಿಂದ ಹಾರಿಸಿದ್ದು? ಶ್ರೀಹರಿಕೋಟ. ಶ್ರೀಹರಿಕೋಟದಿಂದ ಹಾರಿಸಿದ 77ನೇ ಉಡಾವಣೆ. ಓಕೆ, ನೆಕ್ಸ್ಟ್ ಇದರದ್ದು ಉಪಯೋಗ ಏನದಪ್ಪ? ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಇದು ಅದನ್ನು CMS-1 ಉಪಗ್ರಹವನ್ನು? ಇದನ್ನು ಏನು CMS-1 ಸ್ಯಾಟಲೈಟ್ ಅಂತ ಬರೀತೀನಿ. ಸ್ಯಾಟಲೈಟ್ ಅಂದರೆ ಉಪಗ್ರಹ. ಇದರದ್ದು ಏನಪ್ಪ ಉಪಯೋಗ ಅಂತಂದರೆ ಕಮ್ಯುನಿಕೇಷನ್ ಸ್ಯಾಟಲೈಟು. ಇದೊಂದು ಕಮ್ಯುನಿಕೇಷನ್ ಸ್ಯಾಟಲೈಟು ಅಂದರೆ ಇದೊಂದು ಸಂವಹನ ಉಪಗ್ರಹವಾಗಿದೆ. ಎಂಥ ಉಪಗ್ರಹ ಇದು? ಸಂವಹನ ಉಪಗ್ರಹ. ಇದು ಎಂಥ ಉಪಗ್ರಹ ಅಂತ ಡೈರೆಕ್ಟಾಗಿ ಕೇಳ್ತಾರೆ. CMS-1 ಅನ್ನೋ ಒಂದು ಸ್ಯಾಟಲೈಟು ಎಂಥ ಉಪಗ್ರಹ ಅಂತಂದರೆ ನಮಗೆ ಸಂವಹನ ಉಪಗ್ರಹ ಅನ್ನೋದು ಗೊತ್ತಿರಬೇಕು. ಏನಪ್ಪ ಇದರ ಉಪಯೋಗಗಳೇನಿದಾವೆ? CMS-1 ಸಂವಹನ ಉಪಗ್ರಹ ಆಗಿದೆ. ಇದು ವಿಸ್ತರಿತ C-ಬ್ಯಾಂಡ್ ಸಂಪರ್ಕ ಸೇವೆಯನ್ನು ಭಾರತ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ಭೌಗೋಳಿಕ ವ್ಯಾಪ್ತಿಗೆ ಅನ್ವಯಿಸಿ ಒದಗಿಸಲಿದೆ. ಇದು ಮುಖ್ಯವಾಗಿ C-ಬ್ಯಾಂಡ್ ಸೇವೆಯನ್ನು ಒದಗಿಸಿಕೊಡುತ್ತದೆ ಒಂದು ಉಪಗ್ರಹ ಮೂಲಕ.
ಇದರಿಂದ ಏನಾಗುತ್ತಪ್ಪ ಅಂದರೆ ಸಿ ಬ್ಯಾಂಡ್ ತರಂಗಾಂತರ ವಿಸ್ತರಣೆಯಿಂದ ಇಂಟರ್ನೆಟ್ ವೇಗ ಹೆಚ್ಚಲಿದೆ. ಇದರಿಂದ ದೂರಸಂಪರ್ಕ, ಟೆಲಿಮೆಡಿಸಿನು, ಟೆಲಿ ಎಜುಕೇಷನು, ಪ್ರಕೃತಿ ವಿಕೋಪಗಳಿಗೆ ಅನುಕೂಲವಾಗಲಿದೆ. ಎಂಥ ಒಂದು ಕ್ಷೇತ್ರಗಳಿಗೆ ಉಪಯೋಗವಾಗಿದೆಯಪ್ಪ ಇದು. ಉಪಯೋಗ ಎಂಥ ಕ್ಷೇತ್ರಗಳಿಗೆ ಉಪಯೋಗ ಆಗ್ಲತ್ತದ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಡಿಸಾಸ್ಟರ್, ಪ್ರಕೃತಿ ವಿಕೋಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮತ್ತು ಟೆಲಿಮೆಡಿಷನ್. ನೆಕ್ಸ್ಟ್ ಟೆಲಿ ಎಜುಕೇಷನ್ ಸರ್ವಿಸ್. ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಇಂಪಾರ್ಟೆಂಟ್ ಥಿಂಗ್ಸ್ ಮಾತಾಡಬೇಕಂದ್ರೆ PSLV ಅಂತ ಹೇಳಿ, ಈ ವಾಹಕ ಬಳಸಿದ್ದು PSLV C50. PSLVಯನ್ನು ನಾವು ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತೀವಿ. ಯಾವುದನ್ನು? PSLVನ ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ಕರಿತೀವಿ. ನೆಕ್ಸ್ಟು ಈ PSLVನ ಯಾವ್ಯಾವ ಉಪಗ್ರಹಗಳಲ್ಲಿ ಉಪಯೋಗಿಸಿದವಪ್ಪ ಅಂತಂದರೆ ಚಂದ್ರಯಾನ 1 ಹಾಗೂ IRNSS ಅಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟು ಸಿಸ್ಟಮು, ಇವುಗಳೆಲ್ಲ ಉಪಯೋಗಿಸಿದ್ವಿ. ಈಗ ನೆಕ್ಸ್ಟು ಇಸ್ರೋ ಬಗ್ಗೆ ಮಾತಾಡಬೇಕಂದ್ರೆ ಇಸ್ರೋ ಇದು ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15. ನೆಕ್ಸ್ಟ್ ಕೇಂದ್ರ ಕಚೇರಿ ಬೆಂಗಳೂರು. ಡಿಪಾರ್ಟ್ಮೆಂಟ್ ಯಾವುದಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತ ಕರಿತೀವಿ ನಾವು. DOS, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಓಕೆ. ನೆಕ್ಸ್ಟು ಇಸ್ರೋದ ಪ್ರಮುಖ ಉಡಾವಣೆಗಳು ಯಾವಪ್ಪ ಅಂತಂದರೆ ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಇದು ಮ್ಯಾಕ್ಸಿಮಮ್ ಕ್ವಶನ್ನು PSI PCಗೆ ಮ್ಯಾಕ್ಸಿಮಮ್ ರಿಪೀಟ್ ಆಗಿದೆ. ಕೃತಕ ಉಪಗ್ರಹ ಆರ್ಯಭಟ. ಇದು 1975 ಏಪ್ರಿಲ್ 29ರಂದು ಭಾರತ ಇಸ್ರೋ ಸಂಸ್ಥೆಯು ಸ್ವದೇಶಿ ನಿರ್ಮಿತ ಉಪಗ್ರಹವಾದ ಆರ್ಯಭಟವನ್ನು ರಷ್ಯಾದ ಉಪಗ್ರಹ ಉಡಾವಣಾ ವಾಹಕ ಕಾಸ್ಮೋಸ್ 3M ಮೂಲಕ ಉಡಾವಣೆ ಮಾಡಿತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ವದೇಶಿ ನಿರ್ಮಿತ ಉಡಾವಣಾ ವಾಹಕ ಯಾವುದು ಅಂತಂದರೆ ರೋಹಿಣಿ ಆಗುತ್ತೆ. ಸ್ವದೇಶಿ ನಿರ್ಮಿತ ಉಡಾವಣಾ ವಾಹಕದಿಂದ ಸ್ವದೇಶಿ ನಿರ್ಮಿತ ಉಪಗ್ರಹ ಉಡಾವಣೆ. ಇದು ಬೇರೆ ದೇಶದ ಸಹಾಯದೊಂದಿಗೆ. ಇದು ನಾವು ಮಾಡಿದ್ದು ರಷ್ಯಾದ ಸಹಾಯದೊಂದಿಗೆ. ಯಾವುದರ ಸಹಾಯದೊಂದಿಗೆ? ರಷ್ಯಾದ ರಾಸ್ಕಾಸ್ಮೋಸ್.
ಬಟ್ ಇಲ್ಲಿ ಇನ್ನೊಂದು ರೋಹಿಣಿ ಅಂತ ಬರುತ್ತೆ. ಇದೇನಪ್ಪ ಅಂತಂದರೆ ಮೊದಲ ಸ್ವದೇಶಿ ನಿರ್ಮಿತ ಉಪಗ್ರಹ. ನೆಕ್ಸ್ಟು ಎಜ್ಯುಶಾಟ್ ಅಂತ ಒಂದು ಬರುತ್ತೆ. ಇನ್ನೊಂದು ಇದನ್ನು SLV-3 ಎಂಬ ವಾಹಕದಿಂದ ಉಡಾವಣೆ ಮಾಡಲಾಗಿದೆ. ಯಾವ ಒಂದು ವಾಹಕದಿಂದ ಉಡಾವಣೆ ಮಾಡಲಾಗಿದೆಯಪ್ಪ ಅಂತಂದರೆ SLV-3 ವಾಹಕ. ನೆಕ್ಸ್ಟು ಶಿಕ್ಷಣಕ್ಕಾಗಿ ಒಂದು ಉಪಗ್ರಹ ಉಡಾವಣೆ ಮಾಡಿದ್ದಾರೆ. ಅದರ ಹೆಸರು ಎಜುಸ್ಯಾಟ್. ಶಿಕ್ಷಣಕ್ಕಾಗಿ ಉಡಾಯಿಸಿದ ಒಂದು ಉಪಗ್ರಹದ ಹೆಸರು ಎಜುಸ್ಯಾಟ್. ಓಕೆ, ಇಷ್ಟು ನಮ್ಮ ಇಸ್ರೋ ಬಗ್ಗೆ ಆಯಿತು. ಇನ್ನು ಇತ್ತೀಚೆಗೆ ನಮ್ಮ ಇಸ್ರೋ ಸಾಕಷ್ಟು ಹಲವಾರು ಸಾಧನೆಗಳನ್ನು ಮಾಡಿದೆ. ಬಟ್ ಅವು ನೆಕ್ಸ್ಟು ಕ್ಲಾಸಾಗಿ ಮಾಡುವಾಗ ನೋಡೋಣ. ನೆಕ್ಸ್ಟು 2020ರಲ್ಲಿ ಮಾನವ ಅಭಿವೃದ್ಧಿ ವರದಿ HDR ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುಗಡೆ ಮಾಡಿದರು. ಯಾರು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP ಅಂತ ಕರೀತೀವಿ. ಅದರಲ್ಲಿ ಭಾರತದ ಸ್ಥಾನ ಎಷ್ಟು? ಎರಡು 2020 ಮಾನವ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಭಾರತದ ಸ್ಥಾನ ಬಂದು 131 ಸ್ಥಾನಕ್ಕೆ ಬಿದ್ದು ಹೋಯಿತು. ನಮ್ಮದು ಭಾರತದ ಸ್ಥಾನ 129 ಇತ್ತು. ಬಟ್ ಇಟ್ ಸ್ಲಿಪ್ಸ್ ಟು 2 ಸ್ಪಾಟ್ ಫಾರ್ಮ್. 2 ಸ್ಪಾಟ್ಸ್ ಕೆಳಗಡೆ ಬಿದ್ದಿತ್ತು. ಯಾವುದು? ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ. ಇದನ್ನು ನಾವು ಇಂಗ್ಲೀಷಲ್ಲಿ HDR ರಿಪೋರ್ಟ್ ಅಂತ ಕರಿತೀವಿ. HDR ರಿಪೋರ್ಟ್, HDR ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂತಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದರದ್ದು ಥೀಮ್ ಏನಪ್ಪ ಇತ್ತು? 30ನೇ ಆವೃತ್ತಿಯ ಥೀಮ್ ಏನಿತ್ತಪ್ಪ ಅಂತಂದರೆ ದ ನೆಕ್ಸ್ಟ್ ಫ್ರಂಟಿಯರ್ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಆ್ಯಂಥ್ರೋಪೋಸಿನ್. ಇದೇನು ಮಾಡುತ್ತಪ್ಪ ಅಂದರೆ ಜಗತ್ತಿನ 189 ದೇಶಗಳ ವಿವಿಧ ಆರ್ಥಿಕ ಚಲಕಗಳಿಗೆ ಸಂಬಂಧಿಸಿದ ಅಂಕಿಅಂಶವನ್ನು ಆಧರಿಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮಾನವಾಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಭಾರತದ ಸ್ಥಾನ ಎಷ್ಟು ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಈ HDI
ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 131. ಎಸ್. ನೆಕ್ಸ್ಟ್ HDI ಅನ್ನು ಮಾಪನ ಮಾಡಲು 3 ಮಾನದಂಡಗಳನ್ನು ನಾವು ಇಲ್ಲಿ ನೋಡ್ತೀವಿ ಫ್ರೆಂಡ್ಸ್. HDI 3 ಮಾನದಂಡಗಳು. ಯಾವುದ್ಯಾವುದಪ್ಪ ಅಂತಂದರೆ, ಒಂದನೇದು ಶಿಕ್ಷಣದ ಸೂಚ್ಯಂಕ ಅಂದರೆ ಎಜುಕೇಷನ್. ಒಂದನೇದು ಯಾವುದು? ಶಿಕ್ಷಣದ ಸೂಚ್ಯಂಕ. ಎರಡನೇದು ರಾಷ್ಟ್ರೀಯ ಆದಾಯ. ಮೂರನೇದು ಜೀವನ ನಿರೀಕ್ಷೆ ಸೂಚ್ಯಂಕ. ಈ 3 ಮಾನದಂಡಗಳ ಮುಖಾಂತರ ನಮ್ಮ HDI ಅನ್ನು ನೋಡ್ತೀವಿ. ಮಾನದಂಡಗಳ ಮುಖಾಂತರ HDI ಅನ್ನು ಅಳತೆ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟು HDI ಈ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಈ ಪರಿಕಲ್ಪನೆ ನೀಡಿದ ವ್ಯಕ್ತಿಗಳು ಇಬ್ಬರು ಇದ್ದಾರೆ. ಒಬ್ಬರು ಮೆಹಬೂಬ್ ಉಲ್ ಹಕ್, ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್. ನೆಕ್ಸ್ಟ್ ಭಾರತದ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ. ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯವಾಗಿ ಭಾರತ ಇತ್ತೀಚೆಗೆ ಸೇರ್ಪಡೆಗೊಂಡಿದೆ. ಈ ನಿಟ್ಟಿನಲ್ಲಿ ನಮಗೆ ಕ್ವಶನ್ನು, ಭಾರತ ಇತ್ತೀಚೆಗೆ ವಿಶ್ವಸಂಸ್ಥೆ ಯಾವ ಒಂದು ಸಮಿತಿಗೆ, ಯಾವ ಒಂದು ಸಚಿವಾಲಯಕ್ಕೆ ಸೇರಿದೆ? ಏನು ಸಾಮಾನ್ಯ ಸಭೆನೋ, ಭದ್ರತಾ ಮಂಡಳಿನೋ, ಇದು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿನೋ ಅಂತ ಕೇಳಿದರೆ ಭಾರತ ಸೇರಿದ್ದು ಭದ್ರತಾ ಮಂಡಳಿ. ಎಂಥ ಸದಸ್ಯವಾಗಿ? ಶಾಶ್ವತ ಅಲ್ಲದ ನಾನ್ ಪರ್ಮನೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ನಾನ್ ಪರ್ಮನೆಂಟ್. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನೋಡಿದರೆ 1946 ರಚನೆ ಆಗಿದ್ದ ಕೇಂದ್ರ ಕಚೇರಿ ಭದ್ರತಾ ಮಂಡಳಿಯದು ನ್ಯೂಯಾರ್ಕ್. ಕೇಂದ್ರ ಕಚೇರಿ ಬಂದು ನ್ಯೂಯಾರ್ಕ್. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 15.
ಅದರಲ್ಲಿ 5 ಕಾಯಮ್ಮು 5 ಕಾಯಂ ಅಲ್ಲದ, 5 ಕಾಯಮ್ಮು 10 ಕಾಯಂ ಅಲ್ಲದ 10 ಕಾಯಂ ಅಲ್ಲದ ಸದಸ್ಯರು ಇರ್ತಾರೆ. ಮುಖ್ಯವಾಗಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ನಮಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳ್ತಾರೆ. 5 ಕಾಯಂ ಸದಸ್ಯ ರಾಷ್ಟ್ರಗಳು. ಒಂದನೇದು ಚೀನಾ, 2 ಫ್ರಾನ್ಸ್, 3ನೇದು ರಷ್ಯಾ, 4 ಬ್ರಿಟನ್, 5ನೇದು ಅಮೆರಿಕ. ಇವೇನಪ್ಪ ಅಂತಂದರೆ ಈ 5 ರಾಷ್ಟ್ರಗಳು ವೀಟೋ ಪವರನ್ನು ಹೊಂದಿರುತ್ತವೆ. ಎಲ್ಲಿ? ನಮ್ಮ ಭದ್ರತಾ ಮಂಡಳಿಯಲ್ಲಿ. ವೀಟೋ ಪವರ್ 5 ರಾಷ್ಟ್ರಗಳಿಗೆ ಮಾತ್ರ ಇರುತ್ತೆ, ಬಟ್ ಬೇರೆ ಯಾರಿಗೂ ಇರಲ್ಲ ಇದು. ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, UNO. ಇದ್ರ ಬಗ್ಗೆ ನೋಡೋದಾದರೆ 1945 ಅಕ್ಟೋಬರ್ 24 ಸ್ಥಾಪನೆ ಆಗಿದ್ದು. ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್. ಇಷ್ಟು ನೋಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟು ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22. ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು ನಮಗೆ. ರಾಷ್ಟ್ರೀಯ ಗಣಿತ ದಿನ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂದರೆ ಡಿಸೆಂಬರ್ 22. ಯಾರ ಒಂದು ಸವಿನೆನಪಿಗಾಗಿ ಮಾಡ್ತೀವಪ್ಪ? ನೆಕ್ಸ್ಟ್ ಕ್ವಶನ್, ಯಾರ ಒಂದು ಸವಿನೆನಪಿಗಾಗಿ ನಾವು ರಾಷ್ಟ್ರೀಯ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರಿತಾರೆ ಇಂಗ್ಲೀಷಲ್ಲಿ. ಯಾರ ಒಂದು ನೆನಪಿಗಾಗಿ ಮಾಡ್ತೀವಿ ಅಂದರೆ ಭಾರತದಲ್ಲಿ ಖ್ಯಾತ ಭಾರತೀಯ ಗಣಿತಜ್ಞ ಇದ್ದರು. ಯಾರು? ಶ್ರೀನಿವಾಸ ರಾಮಾನುಜಂ ಅವರ ಜನ್ಮದಿನದ ಅಂಗವಾಗಿ ನಾವು ಡಿಸೆಂಬರ್ 22 ಮ್ಯಾಥಮೆಟಿಕ್ಸ್ ಡೇ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೂ ಕೆಲವು ನೋಡಬೇಕಾದ್ರೆ ಮಾನವ ಕಂಪ್ಯೂಟರ್ ಅಂತ ಕರಿತೀವಿ. ಮಾನವ ಕಂಪ್ಯೂಟರ್ ಯಾರಪ್ಪ ಅಂದರೆ ಶಕುಂತಲಾ ದೇವಿ.
ಅದೇ ರೀತಿಯಾಗಿ ಒಂದು ಅಬೆಲ್ ಪ್ರಶಸ್ತಿ ಕೊಡ್ತಾರೆ ಫ್ರೆಂಡ್ಸ್. ಅಬೆಲ್ ಪ್ರಶಸ್ತಿ, ಅಬೆಲ್ ಪ್ರಶಸ್ತಿಯನ್ನು ಕೂಡ ಗಣಿತಶಾಸ್ತ್ರದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಬೆಲ್ ಪ್ರಶಸ್ತಿ ಕೊಡ್ತಾರೆ. ಯಾವ ಪ್ರಶಸ್ತಿ? ಅಬೆಲ್ ಪ್ರೈಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಬೆಲ್ ಪ್ರೈಸು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಡೈರೆಕ್ಟ್ ಕ್ವಶನ್ನು ಕೇಳಬಹುದು. ಅಬೆಲ್ ಪ್ರೈಸ್ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ? ಗಣಿತ ಶಾಸ್ತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಬೆಲ್ ಪ್ರೈಸ್. ನೆಕ್ಸ್ಟು ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ. ವಿಶ್ವ ಮಾನವ ಹಕ್ಕುಗಳ ದಿನ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟಲ್ಲಿ ಇರೋ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಪಿ ರವಿಕುಮಾರ್ ಅವರು. ಪಿ ರವಿಕುಮಾರ್ ಏನಿದಾರಪ್ಪ, ಈ ಚಿತ್ರದಲ್ಲಿ ಕಾಣುವವರು ಪಿ ರವಿಕುಮಾರ್ ಏನಿದಾರಪ್ಪ ಇವರು? ಇವರು ಕರ್ನಾಟಕ ರಾಜ್ಯದ 38ನೇ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಏನು ಹೆಸರು? ಪಿ ರವಿಕುಮಾರ್. ಏನಾಗಿ ಆಯ್ಕೆಯಾಗಿದ್ದಾರಪ್ಪ ಇವರು? ಕರ್ನಾಟಕದ 38ನೇ ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಚೀಫ್ ಸೆಕ್ರೆಟರಿ. ಕರ್ನಾಟಕ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಯಾಗಿದ್ದು, ಇದು ಅಧಿಕಾರಶಾಹಿ ಹುದ್ದೆಗಳಲ್ಲಿ ಮತ್ತು ರಾಜ್ಯದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ. ಇದು ಯಾವುದು? ಇದು ಮುಖ್ಯ ಕಾರ್ಯದರ್ಶಿ ಹುದ್ದೆ ರಾಜ್ಯದ ಹುದ್ದೆಗಳಲ್ಲಿ, ರಾಜ್ಯದ IAS ಹುದ್ದೆ ಅಧಿಕಾರಿಗಳಲ್ಲೇ ಅತ್ಯುನ್ನತ ಹುದ್ದೆಯಾಗಿರುವುದು. ನೆಕ್ಸ್ಟ್ ಬರೋದು ಕಿಸಾನ್ ರೈಲ್ 100ನೇ ಕಿಸಾನ್ ರೈಲ್. ಭಾರತದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 100ನೇ ಕಿಸಾನ್ ರೈಲಿಗೆ ಚಾಲನೆ ನೀಡಿದ್ದಾರೆ. ಅದು ಎಲ್ಲಿಂದ ಎಲ್ಲಿಗೆ ಅಂತ ಡೈರೆಕ್ಟ್ ಕ್ವಶನ್ ಕೇಳಬಹುದು. ನೂರನೇ ಕಿಸಾನ್ ರೈಲ್ ಇಂಡಿಯಾಸ್ 100th ಫಾರ್ಮರ್ ಟ್ರೈನು ಎಲ್ಲಿಂದಪ್ಪ ಅಂದರೆ ಸಂಗೋಲಾದಿಂದ ಶಾಲಿಮಾರ್ವರೆಗೆ. ಕೃಷಿ ಉತ್ಪನ್ನಗಳನ್ನು, ಇದ್ರ ಏನಪ್ಪ ಉದ್ದೇಶ ಇದ್ರದ್ದು? ಮಹಾರಾಷ್ಟ್ರದ ಸಂಗೋಲ ಅನ್ನೋದು ಎಲ್ಲಿದೆ? ಮಹಾರಾಷ್ಟ್ರ. MH ಅಂತ ಬರೆದಿರ್ತೀನಿ. ಮಹಾರಾಷ್ಟ್ರದ ಸಂಗೋಲ ಹಾಗೂ ಶಾಲಿಮಾರ್ ಇರುವುದು ವೆಸ್ಟ್ ಬೆಂಗಾಲ್. ಸಂಪರ್ಕ ಕಲ್ಪಿಸಿಕೊಡುತ್ತೆ. ಇವೆರಡಕ್ಕೂ ಸಂಪರ್ಕ ಕಲ್ಪಿಸುವಂಥ ಕೊಂಡಿತರ ವರ್ಕ್ ಮಾಡುತ್ತೆ. ಯಾವುದು? 100ನೇ ಸಂಗೋಲ ಶಾಲಿಮಾರು ಕಿಸಾನ್ ರೈಲು ಯೋಜನೆ ಅನ್ನೋದು ಈ ಎರಡು ಪ್ರಾಂತ್ಯಗಳಿಗೆ ಸಂಪರ್ಕ ಕಲ್ಪಿಸಿಕೊಡುತ್ತದೆ. ಏನಪ್ಪ ಅಂದರೆ ಇದು ಉದ್ದೇಶ ಏನಪ್ಪ ಅಂದರೆ ಕೃಷಿ ಉತ್ಪನ್ನಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸಲು ಕಿಸಾನ್ ರೈಲ್ ಸೇವೆಯನ್ನು ಕೇಂದ್ರ ಸರ್ಕಾರ 2020 ಡಿಸೆಂಬರ್ 28ರಂದು ಭಾರತ ಪ್ರಧಾನಿ ಉದ್ಘಾಟನೆ ಮಾಡಿದ್ದರು. ಹಣ್ಣಿನ ರೈಲಿನ ಬಗ್ಗೆ ಹೇಳಬೇಕಂತಂದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ತಡಿಪತ್ರಿ ರೈಲ್ವೆ ನಿಲ್ದಾಣದಿಂದ
980 ಮೆಟ್ರಿಕ್ ಟನ್ ಬಾಳೆಹಣ್ಣು ಹೊತ್ತ ರೈಲು ಮಹಾರಾಷ್ಟ್ರದ ಜವಾಹರಲಾಲ್ ನೆಹರು ಬಂದರಿಗೆ ಸಾಗಿತು. ಇದನ್ನು ಹ್ಯಾಪಿ ಬನಾನಾ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಇರಾನ್ ದೇಶಕ್ಕೆ ರಫ್ತು ಮಾಡಲಾಗಿತ್ತು. ಫ್ರೂಟ್ ಟ್ರೈನ್ ಅಂತ ನಾವು ನೋಡ್ತೀವಿ ಇಲ್ಲಿ, ಫ್ರೂಟ್ ಟ್ರೈನ್. ಎಲ್ಲಿಂದಪ್ಪ ಅಂತಂದರೆ ಆಂಧ್ರ ಪ್ರದೇಶ ತಾಡಿಪತ್ರಿ. ಏನೇನು ಎಕ್ಸ್ಪೋರ್ಟ್ ಮಾಡೋದು? ಬನಾನಾ, ಬಾಳೆಹಣ್ಣು. ಯಾವ ದೇಶಕ್ಕೆ? ಇರಾನ್. ನೆಕ್ಸ್ಟು, ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಚಾಲಕರಹಿತ ಡ್ರೈವರ್ಲೆಸ್ ಮೆಟ್ರೋ ಟ್ರೈನನ್ನು ಚಾಲನೆ ನೀಡಿದರು. ಯಾರು? ನಮ್ಮ ನರೇಂದ್ರ ಮೋದಿ. ಅದು ಯಾವ ಒಂದು ಪ್ರದೇಶದಲ್ಲೆಂದರೆ ದೆಹಲಿಯ ಜನಕಪುರಿ ವೆಸ್ಟ್ನಿಂದ ಬಟಾನಿಕಲ್ ಗಾರ್ಡನ್ವರೆಗೆ. ಡ್ರೈವರ್ಲೆಸ್ ಮೆಟ್ರೋ ಎಲ್ಲಿಂದ ಅಂತ ಕೇಳಿದ್ರೆ ಡ್ರೈವರ್ಲೆಸ್ ಮೆಟ್ರೋ ದಿಲ್ಲಿಯಿಂದ ಚಾಲನೆ ಗೊಳಿಸಲಾಗಿದೆ. ಎಲ್ಲಿಂದ? ದಿಲ್ಲಿಯಿಂದ. ನೆಕ್ಸ್ಟ್, ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಮೇಯರ್ ಆಗಿ ಆರ್ಯ ರಾಜೇಂದ್ರನ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಂದರೆ ಅವರು 21 ವರ್ಷದ ಮಹಿಳೆ ಆಗಿದ್ದರು. ಅವರು ಕೇರಳ ರಾಜಧಾನಿ ತಿರುವನಂತಪುರಂನ ಮೇಯರ್ ಆಗಿದ್ದವರು. ಯಾರು? ಹೆಸರು ಆರ್ಯ ರಾಜೇಂದ್ರನ್. ಎಷ್ಟು ವರ್ಷ ಆಗಿತ್ತಪ್ಪ ಅಂದರೆ ಏಜು 21. ಅತಿ ಚಿಕ್ಕ ವಯಸ್ಸಿನಲ್ಲೇ ಆ ಮೇಯರ್ ಎಂಬ ಹುದ್ದೆಯನ್ನು ಪಡೆದಿರುವಂಥ ಭಾರತದ ಮೊಟ್ಟ ಮೊದಲ ಪ್ರಜೆಯಾಗಿರುವವರು. ಕೇರಳ ರಾಜಧಾನಿ ತಿರುವನಂತಪುರಂ. ಇವ್ರನ್ನ ಯಂಗೆಸ್ಟ್ ಮೇಯರ್ ಇನ್ ಇಂಡಿಯಾ ಅಂತ ಕರೀತಾರೆ. ಯಂಗೆಸ್ಟ್ ಮೇಯರ್ ಇನ್ ಇಂಡಿಯಾ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ 2020. ಇದು 6ನೇ ಆವೃತ್ತಿಯಾಗಿದ್ದು ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ. ಇದು 6ನೇ ಆವೃತ್ತಿಯಾಗಿದ್ದು ಏನು ಧ್ಯೇಯವಾಕ್ಯಪ್ಪ ಅಂತಂದರೆ ಸೈನ್ಸ್ ಫಾರ್ ಸೆಲ್ಫ್ ರಿಲಯಂಟ್ ಇಂಡಿಯಾ ಆ್ಯಂಡ್ ಗ್ಲೋಬಲ್ ವೆಲ್ಫೇರ್. ಏನಿದ್ರದ್ದು ಥೀಮು? ಇದು ಥೀಮ್. ಸೈನ್ಸ್ ಫಾರ್ ಸೆಲ್ಫ್ ರಿಲಯಂಟ್ ಆ್ಯಂಡ್ ಗ್ಲೋಬಲ್ ವೆಲ್ಫೇರ್ ಅನ್ನೋದು ಏನಪ್ಪ? ಇದು ಥೀಮು. ಥೀಮ್ ಅಂದರೆ ಧ್ಯೇಯವಾಕ್ಯ.
ಇದು 2019ರಲ್ಲಿ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ 2019ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿತ್ತು. 6ನೇದು 2020 ನಮ್ಮ ವರ್ಚುವಲ್ ಆಗಿ ನಡೆದಿದೆ. ವರ್ಚುವಲ್ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ನೆಕ್ಸ್ಟು ರಾಬರ್ಟ್ ಲೆವಾಂಡೋವ್ಸ್ಕಿ ಅವರನ್ನು ದ ಬೆಸ್ಟ್ ಫುಟ್ಬಾಲ್ ಅವಾರ್ಡ್ ಆಫ್ 2020 2020ನೇ ಸಾಲಿನ ಫಿಫಾ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಅಂತ ರಾಬರ್ಟ್ ಲೆವಾಂಡೋವ್ಸ್ಕಿಯನ್ನು ಕರೆದಿದ್ದಾರೆ. 2020ನೇ ಸಾಲಿನ ಫಿಫಾ ಶ್ರೇಷ್ಠ ಫುಟ್ಬಾಲ್ ಆಟಗಾರ. ಫುಟ್ಬಾಲ್ ಶ್ರೇಷ್ಠ ಆಟಗಾರ. ಇದು 2020 ಆಟಗಾರ ರಾಬರ್ಟ್ ಲೆವಾಂಡೋವ್ಸ್ಕಿ. ಇವರು ಇಲ್ಲಿದಾರಲ್ಲ ಫೋಟೋದಲ್ಲಿ, ಇವರು ರಾಬರ್ಟ್ ಲೆವಾಂಡೋವ್ಸ್ಕಿ ದ ಬೆಸ್ಟ್ ಫುಟ್ಬಾಲ್ ಅವಾರ್ಡ್ 2020 ಅಂತ ಕರೀತಾರೆ. ದ ಬೆಸ್ಟ್ ಫಿಫಾ ಫುಟ್ಬಾಲ್ ಅವಾರ್ಡ್. ಪಡೆದಿದ್ದು ರಾಬರ್ಟ್ ಲೆವಾಂಡೋವ್ಸ್ಕಿ. ನೆಕ್ಸ್ಟು ರೋದ್ದಾಮ್ ನರಸಿಂಹ ಅನ್ನೋರು ನಿಧನ ಆಗಿದ್ದಾರೆ. ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಅವರು ವೈಮಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ್ದಾರೆ. ವೈಮಾನಿಕ ವಿಜ್ಞಾನ. ಏನಪ್ಪ ಇವ್ರದ್ದು ಏನು ಕಥೆ ಅಂದರೆ, ರೋದ್ದಾಮ್ ನರಸಿಂಹ ಅವರು ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ವೈಮಾನಿಕ ವಿಜ್ಞಾನ ಅಂದರೆ ಯುದ್ಧ ವಿಮಾನ ಪ್ಲಸ್ ನಾಗರಿಕ ಸಂಚಾರ ಮಾಡುವುದು. ಇವರು ಭಾರತದ ಖ್ಯಾತ ವೈಮಾನಿಕ ವಿಜ್ಞಾನಿ. ಇವರು ಪದ್ಮವಿಭೂಷಣ ಪುರಸ್ಕೃತ ಹಾಗೂ ಕನ್ನಡಿಗರು ಆಗಿದ್ದು ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಇವರದ್ದು ಮುಖ್ಯವಾಗಿ ಏನಪ್ಪ ಇವ್ರದ್ದು ಕನಸಿನ ಕೂಸು ಅಂತಂದರೆ, ರೋದ್ದಾಮ್ ನರಸಿಂಹ ಅವರ ಕನಸಿನ ಕೂಸು ಯಾವುದು ಅಂತಂದರೆ ತೇಜಸ್ ಫೈಟರ್ ಜೆಟ್ಟು. ತುಂಬ ಇಂಪಾರ್ಟೆಂಟ್ ಇದು. ತೇಜಸ್ ಫೈಟರ್ ಜೆಟ್ ಅನ್ನೋದಿದೆಯಲ್ಲ, ಇದು ರೋದ್ದಾಮ್ ನರಸಿಂಹ ಅವರ ಒಂದು ಕನಸಿನ ಕೂಸು. ನೆಕ್ಸ್ಟು PM ವಾಣಿ ಯೋಜನೆ. PM ವಾಣಿ ಯೋಜನೆ ಸುಗಮ್ ಹೈ ಡಿಜಿಟಲ್ ಪಢಾಯಿ. PM ವಾಣಿ ಏನಕ್ಕಪ್ಪ ಅಂದರೆ, PM ವಾಣಿ ಪ್ರಧಾನಮಂತ್ರಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್
ವೇಗದ ಇಂಟರ್ನೆಟ್ ಸೌಲಭ್ಯ ಒದಗಿಸಲು PM ವಾಣಿ ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. PM ವಾಣಿ ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್. ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್. ಅಂದರೆ ನಮಗೆ ಲಾಕ್ಡೌನ್ ಸಂದರ್ಭದಾಗ ದೇಶದಾದ್ಯಂತ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡಿನ ಅವಶ್ಯಕತೆ ಹೆಚ್ಚಾಗಿತ್ತು. ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ವೇಗದ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಲಭ್ಯತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸಾರ್ವಜನಿಕ ವೈಫೈ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅನುಮತಿ ನೀಡಿದೆ. ಇದು ಯೋಜನೆ ಮುಖ್ಯ ಉದ್ದೇಶವಾಗಿರುತ್ತದೆ. ಇದರಿಂದ ಏನೇನಪ್ಪ ಅನುಕೂಲ ಏನಿದಾವಪ್ಪ ಅಂತಂದರೆ 4G ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲೂ ವೇಗದ ಇಂಟರ್ನೆಟ್ ದೊರೆಯುತ್ತದೆ. ಇದು ಎಲ್ಲಿ 4G ನೆಟ್ವರ್ಕ್ ಅಂದರೆ ಹೈ ಸ್ಪೀಡ್, ಈಗ ಸದ್ಯಕ್ಕೆ ಈಗ 5G ಬಂದಿದೆ, ಅದಕ್ಕಿಂತ ಮೊದಲು ಈಗ ಸದ್ಯ ಇರೋದು 4G ಎಲ್ಲಿ ಇರೋದಿಲ್ಲೋ ಅಲ್ಲೂ ಕೂಡ ಹೈ ಸ್ಪೀಡ್ ನೆಟ್ವರ್ಕ್ ಇರುತ್ತೆ ಬಿಕಾಸ್ ಆಫ್ PM ವಾಣಿ. ಇದೊಂದು ವೈಫೈ. ಈಗ ನೀವು ವೈಫೈ ನಿಮ್ಮ ಫ್ರೆಂಡ್ಸ್ ಫೋನಿಂದ ಒಬ್ಬರಿಂದ ಒಬ್ರಿಗೆ ಕನೆಕ್ಟ್ ಮಾಡ್ಕೊಂಡಿರ್ತಿಲ್ಲ, ಆ ಥರ. ನೆಕ್ಸ್ಟ್, ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇರುವಂಥ ಸಂಬಂಧಗಳು. ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ದ್ವಿಪಕ್ಷೀಯ ವರ್ಚುವಲ್ ಸಭೆ ಆಗಿದೆ ರೀಸೆಂಟ್ಲಿ. ಭಾರತ ಬಾಂಗ್ಲಾದೇಶ್ ಹೆಂಗಿದೆಯಪ್ಪ ಸಂಬಂಧಗಳು ಅವ್ರಿಗೆ ಮತ್ತು ನಮಗೆ ಅಂತಂದರೆ, ಏ ಮೇರಾ ಪ್ಯಾರಾ ಭಾರತ್, ಇದು ಬಾಂಗ್ಲಾದೇಶ, ಇದು ಗಡಿ ಈ ಥರ ಇದೆ. ಇಲ್ಲಿ ನಮ್ಮ ಸೈನಿಕರು ಗಡಿ ಕಾವಲು ಕಾಯ್ತಿದ್ದಾರೆ, ಇಲ್ಲಿ ಬಾಂಗ್ಲಾದೇಶ ಸೈನಿಕರಿದ್ದಾರೆ. ಸೊ ಇದ್ರ ಬಗ್ಗೆ ಫಸ್ಟ್ ಮಾತಾಡಬೇಕಂದ್ರೆ, ಡಿಸೆಂಬರ್ 16 ವಿಜಯ ದಿವಸ ಅಂತ ಕರಿತೀವಿ ನಾವು. ಡಿಸೆಂಬರ್ 16 ವಿಜಯ ದಿವಸ. ಯಾಕಂದರೆ 1971 ಡಿಸೆಂಬರ್ 16 ಭಾರತ ಸೇನೆಯ ನೆರೆ ರಾಷ್ಟ್ರದ ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ವಿಮೋಚನೆಗೊಳಿಸಿ ಅವರಿಗೆ ನಾವು ಸ್ವತಂತ್ರ ಕೊಡಿಸಿದ್ವಿ. ಹಾಗಾಗಿ ಆ ಒಂದು ದಿವಸವನ್ನು ವಿಜಯ ದಿವಸ ಅಂತ ಯಾರು ಬಾಂಗ್ಲಾದೇಶದವರು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಬಂಗಬಂಧು ಅಂತ ಕರೀತಾರೆ. ಯಾರನ್ನು? ಶೇಖ್ ಮುಜಿಬುರ್ ರೆಹಮಾನನ್ನು ಬಂಗಬಂಧು ಅಂತ ಕೂಡ ಕರೀತಾರೆ. ಶೇಖ್ ಮುಜಿಬುರ್ ರೆಹಮಾನ್ ಅವರು ಈಗ ಭಾರತದ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂಥ ಶೇಖ್ ಹಸೀನಾ ಅವರ ತಂದೆಯಾಗಿರ್ತಾರೆ ಅವರು. ಇವರಿಗೆ 2020 ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್, ಯಂಗ್ ಚಾಂಪಿಯನ್ಶಿಪ್ ಅರ್ತ್ ಅವಾರ್ಡ್ 2020 ಯಂಗ್ ಚಾಂಪಿಯನ್ಶಿಪ್ ಅರ್ತ್ ಅವಾರ್ಡು ಸಿಕ್ಕಿದ್ದು ವಿದ್ಯುತ್ ಮೋಹನ್ಗೆ. ಯಾವ ಅವಾರ್ಡು? ಯಂಗ್ ಚಾಂಪಿಯನ್ಶಿಪ್ ಅರ್ತ್ ಅವಾರ್ಡು 2020 ಸಿಕ್ಕಿದ್ದು ವಿದ್ಯುತ್ ಮೋಹನ್. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು, ವಿದ್ಯುತ್ ಮೋಹನ್. ಅದೇ ರೀತಿ ಅಂಕ್ಟ್ಯಾಡ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ 2020 ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ, ಅಂಕ್ಟ್ಯಾಡ್ ಅಂತ ಒಂದು ಸಂಸ್ಥೆ ಇದೆ, ಅದು ಒಂದು ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ ಕೊಟ್ಟಿದೆ. ಯಾವ ಅವಾರ್ಡ್? ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್. ಅದಕ್ಕೆ ಯಾರಿಗೆ ಸಿಕ್ಕಿದೆ ಅಂದರೆ ಇನ್ವೆಸ್ಟ್ ಇಂಡಿಯಾ ಅನ್ನುವ ಸಂಸ್ಥೆಗೆ. ಇದು 2020 FDA ಡೈರೆಕ್ಟ್ ಕ್ವೆಶನ್ ಬಂದಿತ್ತು. FDA ಅಂದರೆ ಕ್ವೆಶನ್ ಏನು ಕೇಳ್ತೀರಿ? ಇನ್ವೆಸ್ಟ್ ಪ್ರಮೋಷನ್ ಅವಾರ್ಡ್, ಅಂಕ್ಟ್ಯಾಡ್ ಕೊಡುವಂಥ ಇನ್ವೆಸ್ಟ್ ಪ್ರಮೋಷನ್ ಅವಾರ್ಡು 2020 ಯಾರಿಗೆ ಪಡೆದಿದ್ರು ಅಂತಂದರೆ ಇನ್ವೆಸ್ಟ್ ಇಂಡಿಯಾ.
ನೆಕ್ಸ್ಟು ಬ್ಲೂ ಬ್ಲೂ ಫ್ಲ್ಯಾಗ್ ಬೀಚ್ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ. 2020ರಲ್ಲಿ ಒಟ್ಟು 8 ಕಡಲ ತೀರಗಳು ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿವೆ. ಯಾವ್ಯಾವಪ್ಪ ಅಂತಂದರೆ ಒಟ್ಟು 8 ಜಿಲ್ಲೆಗಳು, 8 ರಾಜ್ಯದ ಅಥವಾ ಜಿಲ್ಲೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು? ಒಂದನೇದು ಗುಜರಾತ್ನ ಶಿವರಾಜ್ಪುರ ಬೀಚ್, ಮಹಾರಾಷ್ಟ್ರದ ಭೋಗಾವೆ, ದಿಯುನ ಗೋಗ್ಲಾ, ಗೋವಾದ ಮೀರಾಪುರ, ಕರ್ನಾಟಕದ ನಮಗೆ ತುಂಬ ಇಂಪಾರ್ಟೆಂಟು ಕರ್ನಾಟಕದ ಕಾಸರಗೋಡು ಮತ್ತು ಪಡುಬಿದ್ರಿ, ಕೇರಳದ ಕಪ್ಪಾಡು, ಪುದುಚೇರಿಯ ಎಡನ್, ತಮಿಳುನಾಡಿನ ಮಹಾಬಲಿಪುರಂ, ಆಂಧ್ರ ಪ್ರದೇಶದ ರಿಷಿಕೊಂಡ, ಒಡಿಸ್ಸಾದ ಗೋಲ್ಡನ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಧಾನಗರ. ಈ 8 ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಕೊಡಲಾಗಿದೆ. ಹಾಗಿದ್ದಲ್ಲಿ ಏನಪ್ಪ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಅಂದರೆ ಏನು? ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಅಂದರೆ ಏನು? ಏನಿಲ್ಲ, ಇದು ಯಾವ ಫೌಂಡೇಶನ್ ಅವರು ಕೊಡ್ತಾರೆ ಅಂದರೆ ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಅವರು ಕೊಡ್ತಾರೆ. ಇದನ್ನು ಏನಕ್ಕೆ ಕೊಡ್ತಾರೆ ಅಂತಂದರೆ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆ ಇದೊಂದು ಪ್ರಪಂಚದ ಸ್ವಚ್ಛವಾದ ಕರಾವಳಿ ತೀರಗಳಿಗೆ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಅಂದರೆ ಪ್ರಪಂಚದಲ್ಲಿ ಅಲ್ಲಿ ಒಟ್ಟು ಕ್ಲೀನ್ ಮೇಂಟೈನ್ ಮಾಡಿರಬೇಕು, ಯಾವುದೇ ಕಸ ಅವೆಲ್ಲ ಏನೂ ಹಾಕಿರಬಾರ್ದು, ಪ್ರಪಂಚದ ಅತಿ ಸ್ವಚ್ಛವಾದ ಕರಾವಳಿ ತೀರಗಳು ಎಂದು ಕೊಟ್ಟಿರಬೇಕಾಗಿರ್ತದೆ. ಏನು ಮಾನದಂಡಗಳು ಏನೇನಿರಬೇಕಪ್ಪ ಅಂದರೆ ನೀಲಧ್ವಜ ಪ್ರಮಾಣ ಪತ್ರ 33 ಮಾನದಂಡಗಳು ಹೊಂದಿದ್ದಾವೆ ಟೋಟಲ್ ಆಗಿ. ಎನ್ವಿರಾನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನು, ವಾಟರ್ ಕ್ವಾಲಿಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟು, ಸೇಫ್ಟಿ ಆ್ಯಂಡ್ ಸರ್ವಿಸಸ್ಸು, ಈ ಥರ ಹಲವಾರು ಒಂದು ಮಾನದಂಡಗಳನ್ನು ಅವು ಒಳಗೊಂಡಿದೆ. ನೆಕ್ಸ್ಟ್ ಸೌತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅತ್ಯುತ್ತಮ ಚಿತ್ರ ಯಾವುದು ಇದರಲ್ಲಿ? ಅತ್ಯುತ್ತಮ ಚಿತ್ರ ಯಾವುದು ಅಂತಂದರೆ ಚಿತ್ರ ಬಂದು ಮೂಕಜ್ಜಿಯ ಕನಸುಗಳು. ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿ. ನಟಿ ತಾನ್ಯಾ ಹೋಪ್. ನೆಕ್ಸ್ಟ್ BEML ನ್ಯೂಸಲ್ಲಿದೆ ಫ್ರೆಂಡ್ಸ್. BEML ಏನಕ್ಕೆ ನ್ಯೂಸಲ್ಲಿ ಅಂದರೆ BEML ಸಂಸ್ಥೆಯು ಖಾಸಗೀಕರಣಕ್ಕೆ ಸಿದ್ಧತೆ ನಡೆಸಿದೆ. ಇದು ಯಾಕೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ BEMLನ ಇದು ಕರ್ನಾಟಕದ KGFನಲ್ಲಿ 1964ರಲ್ಲಿ ಸ್ಥಾಪನೆಯಾಯಿತು. ಕರ್ನಾಟಕದ KGFನಲ್ಲಿ 1964ರಲ್ಲಿ ಸ್ಥಾಪನೆಯಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. BEML ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಡೈರೆಕ್ಟಾಗಿ ಕ್ವೆಶ್ಚನ್ ಕೇಳ್ಬೋದು. ಎಲ್ಲಿದೆ? ಬೆಂಗಳೂರು ಕೇಂದ್ರ ಕಚೇರಿ. BEML ವಿಸ್ತೃತ ರೂಪನೂ ಕೇಳ್ಬೋದು ನಿಮಗೆ. ಯಾರು? BEMLನ ಒಂದು ವಿಸ್ತೃತ ರೂಪ ಭಾರತ್ ಅರ್ತ್ ಮೂವರ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ ಲಿಮಿಟೆಡ್.
ಇದರದ ಪ್ರಸ್ತುತ ಮುಖ್ಯಸ್ಥರು ಡಿ.ಕೆ. ಹೋತಾ. ನೆಕ್ಸ್ಟು ಕ್ಯಾಟ್ 3B ಅಂತ ನೋಡ್ತೀವಿ ನಾವು. ಇತ್ತೀಚೆಗೆ ಕ್ಯಾಟ್ 3Bನ ನೋಡ್ತೀವಿ ನಾವು. ಏನಪ್ಪ ಇದು ಅಂತಂದರೆ ಕ್ಯಾಟ್ 3B ಅಂದರೆ ಏನು, ಫಸ್ಟ್ ಅದನ್ನು ನೋಡೋಣ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ KIA ಅಂತ ಕರಿತೀವಿ, KIA ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕ್ಯಾಟ್ 3B ಅನ್ನೋ ಒಂದು ಸೌಲಭ್ಯವನ್ನು ಪಡಿತಾ ಇದೆ. ಏನಪ್ಪ ಅಂದರೆ ದಕ್ಷಿಣ ರನ್ವೇಯನ್ನು ಕ್ಯಾಟ್ 3B ವ್ಯವಸ್ಥೆ ಅಳವಡಿಸಿ ಮೇಲ್ದರ್ಜೆಗೇರಿಸುವ ಕಾಮಗಾರಿ ಪೂರ್ಣಗೊಂಡಿದೆ ಇತ್ತೀಚೆಗೆ. ಈ ಮೂಲಕ ಕ್ಯಾಟ್ 3B ಹಂತದ ರನ್ವೇ ಹೊಂದಿರುವ ದಕ್ಷಿಣ ಭಾರತದ ಏಕೈಕ ವಿಮಾನ ನಿಲ್ದಾಣ ಹಾಗೂ ದೇಶದ 6ನೇ ವಿಮಾನ ನಿಲ್ದಾಣ. ಸೌತ್ ಇಂಡಿಯಾದಲ್ಲಿ ಫಸ್ಟ್ ಈ ಒಂದು ಸೌಲಭ್ಯ ಪಡೆದಿರುವುದು ಯಾವುದು, ನಮ್ಮ ಬೆಂಗಳೂರು. ಆದರೆ ಇಡೀ ಭಾರತದಲ್ಲಿ 6ನೇ ಸ್ಥಾನ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಡೆದಿದೆ. ಏನು ಇದರದ ಅನುಕೂಲಗಳೇನಪ್ಪ, ಕ್ಯಾಟ್ 3B ಅಂದರೆ ಏನಂದರೆ, ಇದು ನಿಯಮಾವಳಿಗೆ ತಕ್ಕಂತೆ ಈ ರನ್ವೇಯನ್ನು ಮೇಲ್ದರ್ಜೆಗೇರಿಸುವುದರಿಂದ ವಿಮಾನಗಳ ಚಲನವಲನಗಳ ಮೇಲೆ ಪ್ರತಿಕೂಲ ಹವಾಮಾನ, ಮಂಜು ಮುಸುಕಿರುವ ಸ್ಥಿತಿಗಳಿಂದ ಉಂಟಾಗುವ ಪರಿಣಾಮ ಕನಿಷ್ಠಗೊಳಿಸುವ ಸಾಧ್ಯತೆ ಇದೆ. 50% ಕಡಿಮೆ ವಿಜುವಲ್ ರೇಂಜ್ನಲ್ಲಿ ವಿಮಾನ ಇಳಿಯಲು ಮತ್ತು 125 ಮೀಟರ್ನಷ್ಟು ವಿಜುವಲ್ ರೇಂಜ್ನಲ್ಲಿ ವಿಮಾನ ಹಾರಲು ಅವಕಾಶ ಮಾಡಿಕೊಡಲಾಗಿದೆ. ನೆಕ್ಸ್ಟು ಲೈಟ್ ಹೌಸ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಲೈಟ್ ಹೌಸ್ ಪ್ರಾಜೆಕ್ಟು ಮುಖ್ಯವಾಗಿ ಸಂಬಂಧಿಸಿದ್ದು ನಮ್ಮ ವಸತಿ ಕ್ಷೇತ್ರ. ವಸತಿ ಅಂದರೆ ಒಂದು ಮನೆ ಕಟ್ಟಿಕೊಡೋದು. ಗ್ಲೋಬಲ್ ಹೌಸಿಂಗ್ ಟೆಕ್ನಾಲಜಿ ಚಾಲೆಂಜಿಂಗ್ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ತಗೊಂಡು ಮಾಡಲಾಗಿದೆ. ಯಾವುದು, ಲೈಟ್ ಹೌಸ್ ಪ್ರಾಜೆಕ್ಟನ್ನು. ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಹೌಸಿಂಗ್ ಫಾರ್ ಆಲ್ ಅಂತ ಕರಿತೀವಿ. ಹೌಸಿಂಗ್ ಮನೆ, ಹೌಸಿಂಗ್ ಫಾರ್ ಆಲ್. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಮನೆ. ಏನಿದು ಲೈಟ್ ಹೌಸ್ ಪ್ರಾಜೆಕ್ಟು? ಲೈಟ್ ಹೌಸ್ ಪ್ರಾಜೆಕ್ಟ್ ಅಂದರೆ ಏನಪ್ಪ, ಆಧುನಿಕ ತಂತ್ರಜ್ಞಾನ ಮತ್ತು ನವೀನ ಪ್ರಕ್ರಿಯೆಗಳಿಂದ ಕೂಡಿದ್ದು ನಿರ್ಮಾಣ ಸಮಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ಬಡವರಿಗೆ ಹೆಚ್ಚು ಸ್ಥಿತಿಸ್ಥಾಪಕ, ಕೈಗೆಟುಕುವ ಮತ್ತು ಆರಾಮದಾಯಕವಾದ ಮನೆ ಒದಗಿಸುವುದರ ಜೊತೆಗೆ ಮನೆ ನಿರ್ಮಾಣ ತಂತ್ರಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳನ್ನು ಹೊಂದಿರುವ ಯೋಜನೆ ಲೈಟ್ ಹೌಸ್ ಯೋಜನೆಯಾಗಿದೆ. ಯಾವ ಒಂದು ಅಡಿಯಲ್ಲಿ ಅಂದರೆ ಗ್ಲೋಬಲ್ ಹೌಸಿಂಗ್ ಟೆಕ್ನಾಲಜಿ ಚಾಲೆಂಜ್ ಅಡಿಯಲ್ಲಿ ಬಂದಿದೆ. ಯಾರು ತಗೊಂಬಂದಿದ್ರೆ, ನಮ್ಮ ನರೇಂದ್ರ ಮೋದಿ. ತಿಯಾನ್ವೆನ್ 1 ಅನ್ನೋ ಒಂದು ಉಪಗ್ರಹ ಇತ್ತೀಚೆಗೆ ನ್ಯೂಸಲ್ಲಿದೆ. ಅದು ನಮ್ಮ ಮಂಗಳಯಾನ, ಚೀನಾದ ಮೊಟ್ಟಮೊದಲ ಮಂಗಳಯಾನ ಮಾಡಿದೆ. ಇದೊಂದು ಮಂಗಳ ಗ್ರಹ ಅನ್ವೇಷಣೆ ಯೋಜನೆಗೆ ಸಹಕಾರಿಯಾಗಿದೆ. ಸೊ ಡೈರೆಕ್ಟ್ಲಿ ಇದು ತಿಯಾನ್ವೆನ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಚೀನಾ ದೇಶ ಅಂತ ನೆನ್ಪಿಟ್ಕೋಬೇಕು. ಅದೇ ತರಹ ಆಕಾಶ್ ಮಿಸೈಲ್ ಕೂಡ ನ್ಯೂಸಲ್ಲಿದೆ. ಏನಪ್ಪ ಅಂದರೆ ರಫ್ತಿಗೆ ಕೇಂದ್ರ ಸಚಿವ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಮ್ಮ ಕೇಂದ್ರ ಸಚಿವ ಒಪ್ಪಿಗೆ ನೀಡಿದೆ. ಸೊ ಆಕಾಶ ಕ್ಷಿಪಣಿಗೆ ಸಂಬಂಧಿಸಿದಂತೆ ಈ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನಪ್ಪ ಅಂತಂದರೆ ಸರ್ಫೇಸ್ ಟು ಏರ್, ಇದು ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಇದು ಆಕಾಶ ಕ್ಷಿಪಣಿಯು ಭೂಮಿಯಿಂದ ಆಕಾಶಕ್ಕೆ ಜಿಗಿಯುತ್ತದೆ. 25 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. 25 ಕಿಲೋಮೀಟರ್ ವ್ಯಾಪ್ತಿ. ನೆಕ್ಸ್ಟ್, ಇತ್ತೀಚೆಗೆ ಲೀಜನ್ ಆಫ್ ಮೆರಿಟ್ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾರು ಕೊಟ್ಟರು? ಅಮೆರಿಕ ಸಶಸ್ತ್ರ ಪಡೆಯ ಮಿಲಿಟರಿ ಪುರಸ್ಕಾರ. ಇದು ಅಮೆರಿಕವು ನೀಡಿ ಗೌರವಿಸಿದೆ. ನೆಕ್ಸ್ಟು, ಪರ್ಸನ್ ಆಫ್ ದ ಇಯರ್
ಟೈಮ್ ಮ್ಯಾಗ್ಝಿನ್ನ ಪರ್ಸನ್ ಆಫ್ ದ ಇಯರ್ ಅಂತ ಕರಿತೀವಿ. ಟೈಮ್ ಮ್ಯಾಗ್ಝಿನ್ನ ಪರ್ಸನ್ ಆಫ್ ದ ಇಯರ್ ಅಂದರೆ 2020 ಟೈಮ್ ನಿಯತಕಾಲಿಕ ವರ್ಷದ ವ್ಯಕ್ತಿ ಗೌರವ. 2020 ಟೈಮ್ ಮ್ಯಾಗ್ಝಿನ್ ಅಂದರೆ ಟೈಮ್ ನಿಯತಕಾಲಿಕ. ವರ್ಷದ ವ್ಯಕ್ತಿ ಪರ್ಸನ್ ಆಫ್ ದ ಇಯರ್, ವರ್ಷದ ವ್ಯಕ್ತಿ ಎಂದು ನಮ್ಮ ಜೋ ಬೈಡೆನ್ ಮತ್ತು ಕಮಲಾ ಹ್ಯಾರಿಸ್ ಆಯ್ಕೆಯಾಗಿದ್ದಾರೆ. ಜೋ ಬೈಡೆನ್ ಮತ್ತು ಕಮಲಾ ಹ್ಯಾರಿಸ್. ಇವರು US ಪ್ರೆಸಿಡೆಂಟು, ಇವರು ವೈಸ್ ಪ್ರೆಸಿಡೆಂಟ್. ಇತ್ತೀಚೆಗೆ ಹುಬ್ಬಳ್ಳಿ ರೈಲ್ವೆಯು ವರ್ಲ್ಡ್ ಲಾರ್ಜೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಎಂದು ಘೋಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ರೈಲ್ವೆಯು ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿದೆ ಅಂತ ಸುದ್ದಿಯಲ್ಲಿದೆ. ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್. ಅದೇ ರೀತಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವನ್ನು ಸಿದ್ಧಾರೂಢ ಸ್ವಾಮೀಜಿ ಜಂಕ್ಷನ್ ಅಂತ ಕೂಡ ಮರುನಾಮಕರಣ ಮಾಡಲಾಗಿದೆ. ಸಿದ್ಧಾರೂಢ ಸ್ವಾಮೀಜಿ, ಇಲ್ಲಿ ಬೋರ್ಡ್ ನೋಡ್ತಿದಾರಲ್ಲ, ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.